ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ರಕ್ಷಾಬಂಧನ ಅಂದರೆ ನೂಲು ಹುಣ್ಣಿಮೆಯನ್ನು ಕುರಿತು ತಿಳಿಸ್ಕೊಡ್ತೇನಂತ. ಯಾವ ಸಮಯದಲ್ಲಿ ನಾವು ಈ ರಕ್ಷಾಬಂಧನವನ್ನು ಮಾಡಬೇಕು, ಅದಕ್ಕೆ ನೀವೆಲ್ಲ ರಾಖಿ ಕಟ್ಟೋದು ಅಂತ ಹೇಳ್ತೀರಿ. ಆದರೆ ನೂಲು ರಕ್ಷೆಯನ್ನಾಗಿ ಕಟ್ಟೋದಕ್ಕೆ ರಕ್ಷಾಬಂಧನ ಅಂತ ಹೇಳ್ತಾರೆ. ಇದನ್ನು ಒಂದು ವಿಶೇಷವಾದ ಕತೆ ಕೂಡ ಹೇಳ್ತೀನಿ, ಸಮಯವನ್ನು ಕೂಡ ಹೇಳ್ತೀನಿ. ಕಟ್ಟಬೇಕಾದ್ರೆ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಕಟ್ಟಬೇಕು, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಇನ್ನು ನಾಳೆ ಪ್ರತಿಯೊಬ್ಬರು ರಕ್ಷೆಯನ್ನು ಕಟ್ಕೊಳ್ಬೇಕು ಅಂತ ಹೇಳ್ತೀನಿ. ಆದರೆ ಕೆಲವರು ಹೇಳ್ತೀರಿ, ನನಗೆ ಅಕ್ಕ ತಂಗಿಯರೇ ಇಲ್ಲ, ರಾಖಿಯನ್ನು ನಾನು ಹೆಂಗೆ ಕಟ್ಟಿಸ್ಕೊಳ್ಳಿ, ರಕ್ಷೆಯನ್ನು ಯಾರ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ. ಕೇವಲ ಅಕ್ಕ ತಂಗಿಯರೇ ಮಾತ್ರ ರಕ್ಷೆಯನ್ನು ಕಟ್ಟಬೇಕು ಅಂತ ಅಲ್ಲ, ಶಾಸ್ತ್ರದಲ್ಲೇ ಹೇಳ್ತದೆ ಗಂಡನಿಗೆ ಹೆಂಡತಿಯಾದವಳು ರಕ್ಷೆಯನ್ನು ಕಟ್ಟಬಹುದು, ಮಗನಿಗೆ ತಾಯಿಯಾದವಳು ಕೂಡ ರಕ್ಷೆಯನ್ನು ಕಟ್ಟಬಹುದು ಅಂತ ಹೇಳಿ. ಅದಕ್ಕೆ ಭವಿಷ್ಯೋತ್ತರ ಪುರಾಣದಲ್ಲೇ ಬರುವಂಥ ಒಂದು ಕಥೆ ಅದು. ಆ ಕಥೆಯನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಾಳೆ ದಿವಸ ನೂಲು ಹುಣ್ಣಿಮೆ ಅಂತಲೇ ಕರೀತಾರೆ. ಅದಕ್ಕೆ ನೂಲನ್ನು ಈ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದ್ರಿಂದ ಇದನ್ನು ಶ್ರಾವಣ ಮಾಸ ಅಂತ ಹೇಳ್ತೀವಿ. ಶ್ರಾವಣ ಮಾಸದಲ್ಲಿ ಈ ಹುಣ್ಣಿಮೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ. ಯಾಕಂದರೆ ಸಾಕ್ಷಾತ್ ವಿಷ್ಣುವಿನ ನಕ್ಷತ್ರವಾದಂಥ ಶ್ರವಣ ನಕ್ಷತ್ರದಲ್ಲಿ ನಾವು ನೂಲನ್ನು ಅಭಿಮಂತ್ರಿಸಿ ಯಾರ ಕೈಗೆ ಕಟ್ಟುತ್ತೇವೋ ಅವರಿಗೆ ರಕ್ಷೆ ಸಿಗ್ತದೆ ಅಂಥೇಳಿ ಈ ಒಂದು ವಿಶೇಷವಾಗಿರುವಂಥ ಸಮಯ ಅಂತಲೂ ಕೂಡ ಹೇಳ್ತೀನಿ. ಅದಕ್ಕಾಗಿ ನಾಳೆ ದಿವಸ ಪ್ರತಿಯೊಬ್ಬರು ಮಕ್ಕಳಿಗೆ, ಅಂದರೆ ಗಂಡು ಮಕ್ಕಳಿಗೆ, ಅಕ್ಕ ತಂಗಿಯರಿಲ್ಲ ಅಂದರೆ ತಾಯಿ ಕೂಡ ಗಂಡು ಮಕ್ಕಳಿಗೆ ನೂಲನ್ನು ಅಭಿಮಂತ್ರಿಸಿ ಕಟ್ಟಬೇಕು. ಅಭಿಮಂತ್ರಿಸುವ ಮಂತ್ರವನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲೇದಾಗಿ ರಕ್ಷೆಯನ್ನು ಕಟ್ಟಲಿಕ್ಕೆ ಸಮಯವನ್ನು ಹೇಳ್ತೀನಿ. 7:45 9:22 ನೀವು ರಕ್ಷೆಯನ್ನು ಕಟ್ಟಬಹುದು. ಅಕಸ್ಮಾತ್ ನಮಗೆ ಆ ಸಮಯದಲ್ಲಿ ಆಗದೇ ಇದ್ದರೆ ಅಂತ ಎಷ್ಟೋ ಜನ ಕೇಳ್ತೀರಿ. ಆ ಸಮಯದಲ್ಲಿ ದೇವರ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೊಂಡು ಬಿಡ್ರಿ, ಮುಂದೆ ಯಾವ ಸಮಯದಲ್ಲಿ ಕೂಡ ಕಟ್ಟಬಹುದು. ಬೆಳಗ್ಗೆ 7:45 9:22 ಒಳಗೆ ರಾಖಿ ಅಂದರೆ ರಕ್ಷೆಯನ್ನು ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಳ್ಳ್ರಿ. ನಂತರ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗ್ತದೋ ಆ ಸಮಯದಲ್ಲಿ ಕಟ್ಟಬಹುದು. ರಕ್ಷೆಯನ್ನು ಯಾವ ವಿಧಾನದಲ್ಲಿ ಕಟ್ಟಬೇಕು, ಬಹಳಷ್ಟು ಜನರು ಎಲ್ಲೋ ಹಾಸಿಗೆ ಮೇಲೆ ಕೂಡಿಸೋ, ಎಲ್ಲೋ ಒಂದು ಸೋಫಾದ ಮೇಲೆ ಕೂಡಿಸಿದೋ, ಎಲ್ಲೋ ಕೂಡಿಸಿ ಕಟ್ಟುತ್ತೀರಿ. ಆ ರೀತಿ ಅಲ್ಲ, ರಕ್ಷೆಯನ್ನು ಕಟ್ಟಲಿಕ್ಕೂ ಕೂಡ ದೇವರ ಮುಂದೆ ಕೂಡಿಸ್ಬೇಕು. ಒಂದು ತಟ್ಟೆಯಲ್ಲಿ ಸಿಹಿಯನ್ನು ಇಟ್ಕೊಳ್ಬೇಕು. ಯಾಕಂದರೆ ರಕ್ಷೆಯನ್ನು ಕಟ್ಟಿದ ಮೇಲೆ ಸಿಹಿ ತಿನ್ನಿಸ್ಬೇಕು ಅಂತ ಹೇಳ್ತದೆ ಶಾಸ್ತ್ರ. ಸಿಹಿಯನ್ನು ಇಟ್ಕೊಳ್ಬೇಕು, ಆರತಿಯನ್ನು ಇಟ್ಕೊಳ್ಬೇಕು. ಒಂದು ರಕ್ಷೆ ಅಂದರೆ ನೂಲು ಅಂತ ಹೇಳ್ತದೆ. ಬಂಗಾರ, ಬೆಳ್ಳಿ, ಪ್ಲಾಸ್ಟಿಕ್ಕು ಈ ರೀತಿ ಅಲ್ಲ. ನೂಲು ಅಂದರೆ ರೇಷ್ಮೆ ದಾರ ಅಥವಾ ನೇಯ್ದ ದಾರವನ್ನು ಇಟ್ಕೊಳ್ಬೇಕು. ಅತ್ಯಂತ ಶ್ರೇಷ್ಠವಾದ್ದು ಅಂದರೆ ನೂಲೇ. ನೂಲು ಬಿಟ್ಟು ನೀವು ಬೇಕಾದಷ್ಟು ವಜ್ರ, ವೈಡೂರ ಏನೂ ಕಟ್ಟಬೇಡ್ರಿ. ನಾಳೆ ಈ ದಿವಸ ಕೇಳಿ, ನೂಲಿಗೆ ಬಹಳ ಮಹತ್ವದ. ಅದಕ್ಕಾಗಿ ನಾಳೆ ನೂಲ ಹುಣ್ಣಿಮೆ ಅಂತ ಹೇಳ್ತಾರೆ. ಈ ನೂಲು ಅಂತಂದರೆ ರೇಷ್ಮೆ ದಾರ, 5 ಎಳೆ ದಾರನೋ 16 ಎಳೆ ದಾರನೋ ಈ ರೀತಿಯಾಗಿ ಎಳೆಗಳಿಂದ ಮಾಡಿದಂಥ ರಕ್ಷೆಯನ್ನು ಅಣ್ಣ ತಮ್ಮಂದರಿಗೆ, ಮಕ್ಕಳಿಗೆ, ಗಂಡನಿಗೆ ಕಟ್ಟಿದರೆ ಅದು ರಕ್ಷಣೆಯಾಗಿ ಕಾಪಾಡ್ತದೆ. ಆ ರೀತಿ ದಾರದಿಂದ ಮಾಡಿದಂಥ, ಅಂದರೆ ಈ ನೂಲಿನಿಂದ ಮಾಡಿದಂಥ ರಕ್ಷೆಯನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಕೂಡ ನಾವು ಪವಿತ್ರ ಸರ್ವೋತ್ಸಾಂಗತೋಪಿ ವಾಯುಸ್ಮರೆ ಪುಂಡರೀಕಾಕ್ಷಂ ಸ್ವಾಹಬ್ಬಂತ ಶುಚಿ ಅಂತೇಳಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಆ ರಕ್ಷೆಯನ್ನು ತರಬೇಕಾದ್ರೆ ನಾವು ಮಾರ್ಕೆಟಿಂದ ರಕ್ಷೆಯನ್ನು ತರ್ತಿರಲ್ಲ, ಅದು ಯಾರ್ಯಾರ್ದೋ ಕೈಯಿಂದ ಬಂದಿರ್ತದೆ, ಏಂಜಲ್ ಕೈಯಿಂದ ಬಂದಿರ್ತದೆ. ಕೊಡಬೇಕಾದ್ರೆ ಅವರು ಯಾವುದೋ ರೀತಿಯಿಂದ ಕೊಟ್ಟಿರ್ತಾರೆ. ಅದನ್ನು ಮನೆ ದೇವ್ರ ಮುಂದೆ ಇಡಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ದೇವರ ಮುಂದೆ ತಂದು ಇಡಬೇಕು. ಇನ್ನು ನೀವು ಮಾರ್ಕೆಟಿಂದ ತರೋದಿಲ್ಲ, ಮನೆಯಲ್ಲಿಯೇ ನಾವು ರಾಖಿಯನ್ನು ತಯಾರು ಮಾಡ್ತೇವೆ ಅಂದರೆ ಒಂದು ಹೊಸ ಬಟ್ಟೆ ಇರ್ತದಲ್ಲ, ಅದನ್ನು ಸ್ವಲ್ಪ ಒಂದು ಕೈಗೆ ಕಟ್ಟುವಷ್ಟು ತಕ್ಕೊಂಡು ಅದನ್ನು ಸ್ವಲ್ಪ ಅರಿಶಿನ ಮತ್ತು ನೀರಿನಲ್ಲಿ ಸ್ವಚ್ಛವಾಗಿ ತೊಳಿಬೇಕು. ತೊಳೆದು 4 ಕಾಳು ಬಿಳಿ ಸಾಸಿವೆಯನ್ನು ಹಾಕಬೇಕು. ಅದರಲ್ಲಿ ಬಿಳಿ ಸಾಸಿವೆ ಮತ್ತು ಅಕ್ಕಿ 4-5 ಕಾಳು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಇದ್ದರೆ ಮನೆಯಲ್ಲಿ ಒಂದು ತುಂಡು ಬಂಗಾರ ಎಲ್ಲಾದರೂ ಇದ್ದರೆ ತುಂಡು ಬಂಗಾರವನ್ನು ಹಾಕಬೇಕು. ಇಲ್ಲದಿದ್ದರೆ ಒಂದು ತುಂಡು ಅರಿಶಿನ ಬೇರನ್ನು ಹಾಕಿದರೂ ಸಹ ನಡೀತದೆ. ಅವನ್ನಷ್ಟು ಹಾಕಿ ಗಂಟು ಕಟ್ಟಬೇಕು.
2 ಅಥವಾ 3 ಗಂಟೆ ಕಟ್ಟಬೇಕು. ಕಟ್ಟಿ ಅದನ್ನು ದೇವ್ರ ಮುಂದೆ ಇಟ್ಟು 7 ಬಾರಿ ಅಭಿಮಂತ್ರಿಸಬೇಕು. ಏನ ಬದ್ಧೋ ಬಲಿ ರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಪಿ ಬದ್ನಾಮಿ ರಕ್ಷೆ ಮಾಂಚಲ ಮಾಚಲ ಅಂಥೇಳಿ. ಅಂದರೆ ಯಾರು ರಕ್ಷೆಯನ್ನು ನಾನು ಇದೀನಿ, ಯಾರು ರಕ್ಷೆಯನ್ನಾಗಿ ಕಟ್ಟುತ್ತೇನೋ ಅವರ ರಕ್ಷಣೆ ಮಾಡುವಂತಹ ಭಾರ ಭಗವಂತನಿಗೆ ಸೇರಿದ್ದು ಅಂಥೇಳಿ. ಜಗತ್ ಕಲ್ಯಾಣಕ್ಕಾಗಿ 3 ಲೋಕವನ್ನು ಗೆದ್ದಂಥ ಬಲಿ ವಟು ವೇಷದಲ್ಲಿ ಬಂದಂಥ ಭಗವಂತನಿಗೆ ದಾನ ರೂಪದಲ್ಲಿ 3 ಪಾದವನ್ನು ಕೊಟ್ಟರು ಆತನಿಗೆ ಅರಿವಿತ್ತು. ಈ 3 ಲೋಕವನ್ನು ಕೇಳಲಿಕ್ಕೆ ಬಂದವನು ಸಾಕ್ಷಾತ್ ಭಗವಂತನಲ್ಲದೆ ಬೇರಾರು ಅಲ್ಲ ಅಂಥೇಳಿ. ತನ್ನ ಗುರುವಿನ ಮಾತನ್ನು ಕೂಡ ಲಕ್ಷಿಸದೆ ಅಷ್ಟನ್ನೂ ಕೂಡ ದಾನವಾಗಿ ಕೊಟ್ಟಂಥ ಬಲಿಗೆ ಲಕ್ಷ್ಮೀದೇವಿ ರಕ್ಷೆಯನ್ನು ಕಟ್ಟಿ ಸಹೋದರನಾಗಿ ಮಾಡಿಕೊಂಡ್ಳು ಅಂತೇಳಿ. ವಾಮನನೇ ತ್ರಿವಿಕ್ರಮನಾಗಿ ನಿಗ್ರಹಿಸಲ್ಪಟ್ಟರೂ ಧರ್ಮವನ್ನು ಬೆಳೆದಂಥ ಬಲಿರಾಜನ ಕೈಗೆ ಲಕ್ಷ್ಮಿ ರಕ್ಷೆಯನ್ನು ಕಟ್ಟಿ ಸಹೋದರನಾಗಿ ಮಾಡಿಕೊಂಡ್ಳು ಅಂಥೇಳಿ ಪುರಾಣದಲ್ಲಿ ಬರ್ತದೆ. ಅದಕ್ಕಾಗಿ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಎಲ್ಲಿ ದಾನ ಇರ್ತದೋ ಅಲ್ಲಿ ನಮಗೆ 10 ನಾವು 1 ಕೊಟ್ಟರು 10 ದಯಪಾಲಿಸುವಂಥ ಒಂದು ಯೋಗ್ಯತೆಯನ್ನು ಲಕ್ಷ್ಮೀದೇವಿ ನಮಗೆ ಕೊಡ್ತಾಳಂತೆ. ಅದಕ್ಕಾಗಿ ದಾನ ಧರ್ಮವನ್ನು ಮಾಡಬೇಕಾದರೆ ನಾವು ಯೋಗ್ಯತೆ ಇರುವಂಥ ಒಂದು ವ್ಯಕ್ತಿಗೆ ದಾನವನ್ನು ಮಾಡಿದಾಗ ಆ ದಾನದ ಪೂರ್ಣ ಪ್ರಮಾಣ ಎಲ್ಲವೂ ನಮಗೆ ಬಂದು ಸೇರ್ತದೆ ಅಂಥೇಳಿ ಪುರಾಣಗಳು ಹೇಳ್ತದೆ. ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ರಕ್ಷೆಯನ್ನು ಮನೆಯಲ್ಲಿರುವಂಥ ಗಂಡಸರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರು ಕಟ್ಟಬೇಕು. ಯಾರೂ ಇಲ್ಲ ಅಂತಂದರೆ ಗಂಡನಿಗೆ ಹೆಂಡತಿ ಕಟ್ಟಬಹುದು. ತನ್ನ ಮಕ್ಕಳಿಗೆ ತಾಯಿಯಾದವಳು ರಕ್ಷೆಯನ್ನು ಕಟ್ಟಬೇಕು. ನಾಳೆ ದಿವಸ ಮಕ್ಕಳಿಗೆ ರಕ್ಷೆಯನ್ನು ಕಟ್ಟಿ ಆರತಿಯನ್ನು ಮಾಡಿ ಸಿಹಿಯನ್ನು ತಿನ್ನಿಸ್ಬೇಕು. ಆ ರಕ್ಷಣೆಯ ಭಾರ ನಾಳೆ ಶ್ರಾವಣ ಮಾಸದ ಹುಣ್ಣಿಮೆ ದಿನ ವಿಶೇಷವಾಗಿ ರಕ್ಷೆಯನ್ನು ಕಟ್ಟಿ ಆರತಿಯನ್ನು ಮಾಡಿದರೆ ಅದರ ಪೂರ್ಣ ಫಲಪ್ರಾಪ್ತಿಯಾಗ್ತದೆ ಅಂಥೇಳಿ ಭವಿಷ್ಯೋತ್ತರ ಪುರಾಣದಲ್ಲಿ ಬರೋ ಹಾಗೆ ಹಿಂದೆ ದೇವದಾನವರಿಗೆ ಒಂದು ದೊಡ್ಡ ಯುದ್ಧ ಪ್ರಾರಂಭ ಆಗ್ತದೆ. ಆಗ ರಾಕ್ಷಸರ ಕೈ ಮೇಲಾಗ್ತದೆ, ದೇವತೆಗಳೆಲ್ಲರೂ ಸೋಲಿಕ್ಕೆ ಶುರು ಮಾಡ್ತಾರೆ. ಆಗ ಶಚಿದೇವಿಗೆ ಈ ವಾರ್ತೆಯನ್ನು ಕೇಳಿ ಬಹಳಷ್ಟು ದುಃಖ ಬಂದುಬಿಡ್ತದೆ. ಇಂದ್ರನ ಪತ್ನಿಯಾದಂಥ ಶಚಿದೇವಿ ದುಃಖದಲ್ಲಿ ಇರುವಂಥ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು ಆಕೆಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಭಗವಂತನಲ್ಲಿ ಅನನ್ಯವಾಗಿ ಪತಿಯ ಒಂದು ಜಯಕ್ಕಾಗಿ ಕುರಿತು ಆತನಿಗೆ ಬಂದಿರುವಂಥ ಆಪತ್ತುಗಳನ್ನ ಪರಿಹಾರ ಮಾಡುವಂಥೇಳಿ ಶ್ರಾವಣ ಮಾಸದ ಶ್ರವಣ ನಕ್ಷತ್ರದ ದಿನ ನೂಲನ್ನು ಅಭಿಮಂತ್ರಣ ಮಾಡಿ ಪತಿಯ ಕೈಗೆ ನೀನು ರಕ್ಷೆಯನ್ನು ಕಟ್ಟು. ಆಗ ಆ ರಕ್ಷಣೆಯ ಭಾರವನ್ನು ಭಗವಂತ ಹೊರತಾನೆ ಆತನಿಗೆ ವಿಜಯ ತಾನೇ ಒಲಿತದ ಅಂಥೇಳಿ. ಈ ರೀತಿಯಾಗಿ ಇಂದ್ರನ ಪತ್ನಿ ಇಂದ್ರಾಣಿ ಇಂದ್ರನ ಕೈಗೆ ಆಕೆ ಶ್ರವಣ ನಕ್ಷತ್ರದ ದಿವಸ ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆ ಶ್ರವಣ ನಕ್ಷತ್ರ ಇರುವಾಗ ರಕ್ಷೆಯನ್ನು ಕಟ್ಟಿದ್ಲು. ಅದರಿಂದ ಆತನ ಗಂಡನಿಗೆ ಜಯ ದೊರಕಲಿಕ್ಕೆ ಶುರುವಾಯಿತು. ಮುಂದೆ ದಾನವರು ಸೋತು ಶರಣಾಗತಿಯನ್ನು ಹೊಂದಿದ್ರು ಅಂಥೇಳಿ ಈ ಒಂದು ಭವಿಷ್ಯ ಪುರಾಣದಲ್ಲಿ ಬರ್ತದೆ. ಅದಕ್ಕಾಗಿ ಆ ದಿನ ಕೇವಲ ನಾವು ಅಣ್ಣ ತಮ್ಮಂದರಿಗೆ ಮಾತ್ರ ಅಲ್ಲ, ನಮ್ಮ ಗಂಡನಿಗೂ ರಕ್ಷಣೆ ಸಿಗಲಿ, ನನ್ನ ಮಕ್ಕಳಿಗೆ ಗಂಡಸು ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ರಕ್ಷಣೆ ಸಿಗಲಿ ಅಂತ ಬೇಡಿಕೊಂಡು ತಾಯಿ ಆದವಳು ಮಕ್ಕಳಿಗಾಗಿ, ಹೆಂಡತಿ ಆದವಳು ಗಂಡನಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಕ್ಷೆಯನ್ನು ಕಟ್ಟೋದ್ರಿಂದ ವಿಶೇಷವಾಗಿ ಜೀವನದಲ್ಲಿ ಬರುವಂಥ ಎಲ್ಲ ಆಪತ್ತುಗಳ ಕಳೀತದಂತ. ಅಣ್ಣ ತಮ್ಮಂದರಿಗೆ ಹರಿಸ್ಕೊಂಡು ಅಕ್ಕ ತಂಗಿಯರು ಕಟ್ಟಿದಾಗೂ ಸಹ ಅವರ ಜೀವನದಲ್ಲಿ ಬರುವಂಥ ಆಪತ್ತುಗಳು ಕಳೀತದೆ. ಆದರೆ ಅಕ್ಕ ತಂಗಿಯರನ್ನು ಕಟ್ಟಬೇಕಾದ್ರೆ ಅಣ್ಣ ತಮ್ಮಂದರಿಗೆ ನನಗೆ ಇದಿಷ್ಟು ಕೊಡಬೇಕು, ನೀ ಹಿಂಗೆ ಕೊಡಬೇಕು ಅಂತ ಕೇಳಬಾರ್ದು. ಆ ರೀತಿ ಕೇಳಿ ಕಟ್ಟಿದರೆ ಅದರಿಂದ ಯಾವ ಫಲವೂ ದೊರಕುವುದಿಲ್ಲ. ದ್ರೌಪದಿ ದೇವಿ ಕೃಷ್ಣನ ಬೆರಳಿಗೆ ಗಾಯ ಆದಾಗ ಸೀರೆ ಸೆರಗನ್ನು ಹರಿದು ಕಟ್ಟಿದ್ಲು. ಆವಾಗ ಆಕೆ ಯೋಚನೆ ಮಾಡಿರಲಿಲ್ಲ, ಮುಂದೆ ನನಗೊಂದು ಈ ರೀತಿ ಆಪತ್ತು ಬರ್ತದೆ, ನನಗೆ ಹಿಂಗೆ ರಕ್ಷಣೆ ದೊರಕ್ತದೆ ಅಂತ ಗೊತ್ತಿರಲಿಲ್ಲ. ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಆಪತ್ತುಗಳು ಬರ್ತದೋ ಗೊತ್ತಿಲ್ಲ. ಅವೆಲ್ಲ ಆಪತ್ತುಗಳು ನಮ್ಮ ಜೀವನದಲ್ಲಿ ಕಳೆಯಬೇಕು ಅಂದರೆ ಅಣ್ಣ ತಮ್ಮಂದಿರು ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಅಣ್ಣ ತಮ್ಮಂದರಿಗೆ ಅವರ ರಕ್ಷಣೆಗೋಸ್ಕರ ರಕ್ಷೆಯನ್ನು ಕಟ್ಟರೆ ಹೊರತು ಅವ್ರು ಕೊಡುವಂಥ ಒಂದು ದುಡ್ಡಿಗೋಸ್ಕರ ಅಲ್ಲ ಅಂತ ಹೇಳ್ತಾ ಈಗ ಪೂರ್ಣ ವಿವರವಾಗಿ ರಕ್ಷಾಬಂಧನ ವಿಧಿಯನ್ನು ತಿಳಿಸ್ಕೊಟ್ಟೇನಿ. ಅಷ್ಟೇ ಎಲ್ಲ ಸಮಯವನ್ನು ಕೂಡ ಹೇಳ್ಕೊಟ್ಟೇನಿ. ಇನ್ನು
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.